ಅಳೆದು ತೂಗಿ ಇಲಾಖೆಗಳ ಹಂಚಿಕೆ ಮುನಿಯಪ್ಪಗೆ ಸಿಕ್ಕಿದೆ ಬಯಸಿದ ಖಾತೆ. ನಾಳೆ ಅಧಿವೇಶನ, ಸಿಎಂ ಟೀಮ್ ರೆಡಿ, ಖಾತೆ ಹಂಚಿಕೆ. ಖಾತೆ ವಿಚಾರದಲ್ಲಿ ಖ್ಯಾತೆ 10 ದಿನಗಳಿಂದ ನಡೀತಾ ಇತ್ತು. ಯಾವಾಗ ಅನ್ನುವಂಥದ್ರ ಬಗ್ಗೆ ಇನ್ನೂ ಗೊಂದಲ, ಕನ್ಫ್ಯೂಷನ್ಸ್ ಎಷ್ಟು ಮಟ್ಟಿಗಿತ್ತು ಅಂತೆ ಕಾಂಗ್ರೆಸ್ ನಲ್ಲಿ ಅನ್ನುವಂಥದ್ದನ್ನ ನೀವು ಕೂಡ ನೋಡ್ತಾನೆ ಇದ್ದೀರಾ. ಒಂದ್ ಖಾತೆ ಹಂಚ್ಲಿಕ್ಕೂ ಆಗ್ಲಿಲ್ಲ. ಸಂಪುಟ ವಿಸ್ತರಣೆಯನ್ನ 2 ತಿಂಗಳು ತಡ ಮಾಡಿದ್ರು. ಅದಾದ್ಮೇಲೆ ಸಂಪುಟದಲ್ಲಿ ಇರುವಂತ ಸಚಿವರಿಗೆ ಖಾತೆಗಳನ್ನ ಹಂಚುವಂತ ವಿಚಾರದಲ್ಲೂ ಕೂಡ ಮೀನಾಮೇಷ ಅಳೆದು ತೂಗಿ ಫೈನಲಿ ಈಗ ಹೈಕಮಾಂಡ್ ನಿಂದ ಒಂದು ಲಿಸ್ಟ್ ಬಂದಿದೆ. ನೂತನ ಸಚಿವರ ಖಾತೆ ಲಿಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀವಿ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ. ಲೋಕಭವನಕ್ಕೆ ರಾಜ್ಯಪಾಲರ ಸಹಿಗೆ ಈಗ ಕಳಿಸಲಾಗಿದೆ. ನಾಳೆಯಿಂದ ಅಧಿವೇಶನ ಇರುವಂತ ಸಂದರ್ಭದಲ್ಲಿ 1 ದಿನ ಮುಂಚಿತವಾಗಷ್ಟೇ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ, ಘೋಷಣೆ ಮಾಡಲಾಗಿದೆ. ನ್ಯೂಸ್ 18ಗೆ ಸಿಕ್ಕಿದೆ ಖಾತೆ ಹಂಚಿಕೆ ಫೈನಲ್ ಪಟ್ಟಿ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಹೇಳ್ತಾ ಹೋಗ್ತೀವಿ. 19 ಜನ ನೂತನ ಸಚಿವರು ಪದಗ್ರಹಣವನ್ನ ಮಾಡಿದ್ರು. ಚಲುವರಾಯಸ್ವಾಮಿ ಅವರಿಗೆ ಹಳೆ ಖಾತೆನೇ ಸಿಕ್ಕಿದೆ, ಕೃಷಿ ಖಾತೆ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ, ಮುನಿಯಪ್ಪ ಅವರ ಬಳಿ ಇದ್ದಂತ ಖಾತೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ, ಮುನಿಯಪ್ಪ ಅವರು ಬಯಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಮುನಿಯಪ್ಪ ಅವರಿಗೆ ಕೊಡಲಾಗಿದೆ. ಸಂತೋಷ್ ಲಾಡ್ಗೆ ಈ ಹಿಂದೆ ನಿರ್ವಹಿಸಿದಂತ ಕಾರ್ಮಿಕ ಖಾತೆಯನ್ನ ಕೊಡಲಾಗಿದೆ. ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಈ ಹಿಂದೆ ನಿರ್ವಹಿಸಿದ್ದಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನೇ ಕೊಡಲಾಗಿದೆ. ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಬಂದರು, ಎತ್ತಣ ಸಂಬಂಧ ಅಂತ ಹೇಳ್ತೀವಲ್ಲ, ಹಂಗಾಗಿದೆ ಇಲ್ಲಿ. ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಬಂದರು ಅಂತೆ. ಪಾಪ ಅವ್ರ ಜಿಲ್ಲೆ ಯಾವುದು, ಮೀನುಗಾರಿಕೆಯಲ್ಲಿ ಏನು ಮಾಡಂಗಿಲ್ಲ. ಯಾಕೆಂದ್ರೆ ಆ ಕಡೆಯಿಂದ ಇದ್ದಿದ್ದಂಥದ್ದು ಯುಟಿ ಖಾದರ್ ಒಬ್ರೆ, ಕರಾವಳಿ ಭಾಗದಿಂದ ಇದ್ದಂಥವ್ರು. ಅವರಿಗೆ ಆರೋಗ್ಯ ಇಲಾಖೆ ಕೊಡಲಾಗಿರುವಂತ ಹಿನ್ನೆಲೆಯಲ್ಲಿ ಇವರಿಗೆ ಮೀನುಗಾರಿಕೆ ಮತ್ತು ಬಂದರನ್ನ ಕೊಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಹಿಂದೆ ಅವರು ನಿರ್ವಹಿಸಿದ್ರು ಉನ್ನತ ಶಿಕ್ಷಣ ಇಲಾಖೆಯನ್ನ, ಅದೇ ಖಾತೆಯನ್ನ ಕೊಡಲಾಗಿದೆ. ಈ ಹಿಂದೆ ಅಂದ್ರೆ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಮೊದಲ ಅವಧಿಯಲ್ಲಿ, ಆ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯನ್ನ ರಾಯರೆಡ್ಡಿ ಅವರು ನಿರ್ವಹಿಸಿದ್ರು. ಜಮೀರ್ ಅಹಮದ್ ಖಾನ್ ಅವರ ಖಾತೆ ಬದಲಾಗಬಹುದಾದಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು, ಹಂಗಾಗಿಲ್ಲ. ವಸತಿ ಖಾತೆಯನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೊಮ್ಮೆ ಕೊಡಲಾಗಿದೆ. ಲಕ್ಷ್ಮಣ್ ಸವದಿ ಈ ಹಿಂದೆ ಡಿಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸಹಕಾರ ಖಾತೆಯನ್ನ ನಿರ್ವಹಿಸಿದ್ರು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಲಿದ್ದಾಗ. ಅವ್ರು ಅದರಲ್ಲೂ ಕೂಡ ಒಂದ್ ಸ್ವಲ್ಪ ತಜ್ಞರಿದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ. ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಲ್ಲ ಬೆಳಗಾವಿ DCC ಬ್ಯಾಂಕ್ ವಿಚಾರದಲ್ಲಿ ಏನೇನೆಲ್ಲ ಆಗ್ತಾ ಇರುತ್ತೆ ಅಂತ. ಸೊ ಅದರ ಟಚ್ ಇದೆ ಚೆನ್ನಾಗಿ ಲಕ್ಷ್ಮಣ್ ಸವದಿಗೆ. ಸೊ ಹೀಗಾಗಿ ಸಹಕಾರ ಖಾತೆಯನ್ನ ಕೊಡಲಾಗಿದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆ, ಪಾಪ ಅರಣ್ಯ ಖಾತೆ ಕೊಡಲಾಗಿದೆ. ಕಳೆದ ಬಾರಿನೂ ಕೂಡ ಬೀದರ್ ಜಿಲ್ಲೆಯವರಿಗೆ ಅರಣ್ಯ ಖಾತೆಯನ್ನ ಕೊಡಲಾಗಿತ್ತು, ಈಶ್ವರ್ ಖಂಡ್ರೆ ಅವರಿಗೆ. ಈ ಬಾರಿನೂ ಕೂಡ ಬೀದರ್ ಜಿಲ್ಲೆಗೆ ಹೋಗಿದೆ. ಅಜಯ್ ಸಿಂಗ್ ಅವರಿಗೆ ಕಾಡೇ ಇಲ್ಲ, ಅರಣ್ಯ ಖಾತೆ ಕೊಡಲಾಗಿದೆ. ಮಲೆನಾಡು ಭಾಗದವ್ರಿಗೂ ಕರಾವಳಿ ಭಾಗದವ್ರಿಗೂ ಹೋಗ್ಲಿ, ಮೈಸೂರು ಭಾಗದವ್ರಿಗೂ ಅರಣ್ಯ ಇಲಾಖೆಯನ್ನ ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಿರ್ತಪ್ಪ. ಗೊತ್ತಿದೆ ಅವರಿಗೆ ಅಲ್ಲಿನ ಸಮಸ್ಯೆಗಳೇನು, ಏನು ಮಾಡಬೇಕು, ಅಲ್ಲಿನ ಪರಿಸರ, ಬೆಳ್ಕೊಂಬಂದಿರುವಂತ ರೀತಿ ಎಲ್ಲ ಗೊತ್ತಿರುತ್ತೆ ಅರಣ್ಯ ಖಾತೆಯನ್ನ ನಿರ್ವಹಿಸಲಿಕ್ಕೆ. ಈಗ ಆ ಖಾತೆಯನ್ನ ಅಜಯ್ ಸಿಂಗ್ ಅವರಿಗೆ ಕೊಡಲಾಗಿದೆ. ಇನ್ನು SS ಮಲ್ಲಿಕಾರ್ಜುನ್ ಅವರಿಗೆ ಈ ಹಿಂದೆ ನಿರ್ವಹಿಸಿದ್ದಂತ ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನ ಕೊಡಲಾಗಿದೆ. HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡಲಾಗಿರುವಂಥದ್ದು. ಪುಟ್ಟರಂಗ್ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಅಂತ ಹೇಳಲಾಗ್ತಾ ಇದೆ, ಮತ್ತು ಒಂದ್ ಕಡೆ ಹಿಂದುಳಿದ ವರ್ಗಗಳ ಇಲಾಖೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪುಟ್ಟರಂಗ್ ಶೆಟ್ಟಿ ಅವರಿಗೆ ಯಾವ್ದು ಅಧಿಕೃತ ಆಗುತ್ತೆ ನೋಡಬೇಕು. ಪೌರಾಡಳಿತ ವಿಚಾರ ಮುಂಚೆ ಚರ್ಚೆ ಆಗ್ತಾ ಇತ್ತು, ಈಗ ಪಶುಸಂಗೋಪನೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಈ ರೀತಿಯಾಗಿ 12 ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿರುವಂಥದ್ದು. ಅದರಲ್ಲಿ ಕೆಲವರ ಖಾತೆ, ಹಳಬರ ಖಾತೆ ಅಂದ್ರೆ ಈಗ DK ಸಂಪುಟದಲ್ಲಿ ಮೊದಲ ಸಚಿವ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಕೆಲವರ ಖಾತೆಗೆ ಅಡಿಷನಲ್, ಇನ್ನ ಕೆಲವರ ಖಾತೆ ಬದಲಾವಣೆ, ಈ ರೀತಿಯಾಗಿ ಆಗಿದೆ. ಮೇಜರ್ ಆಗಿ ಬದಲಾಗಿರುವಂತದ್ದನ್ನ ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. 5 ಸಚಿವರಿಗೆ ಹಳೆಯ ಖಾತೆಗಳ ಜವಾಬ್ದಾರಿಯನ್ನ ಕೊಡಲಾಗಿದೆ. 5 ಸಚಿವರಿಗೆ ಯಾರ್ಯಾರು ಆ 5? ಯಾವ ಖಾತೆ? ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಅದೇ ಖಾತೆ ಉಳಿಸಿಕೊಂಡಿದ್ದಾರೆ ಅವರು. ಚಲುವರಾಯಸ್ವಾಮಿ ಅವರು ಈ ಹಿಂದೆ ಕೃಷಿ ಇಲಾಖೆ ಸಚಿವರಾಗಿದ್ರು, ಅದೇ ಖಾತೆಯನ್ನ ಅವರಿಗೆ ಕೊಡಲಾಗಿರುವಂತದ್ದು. ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆ, ಅವರು ಇದೇ ಖಾತೆಯನ್ನ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲೂ ಕೂಡ ನಿರ್ವಹಿಸಿದ್ರು. ಸಂತೋಷ್ ಲಾಡ್ ಅವರು 2013ರ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಾಗ, ಅದಾದ್ಮೇಲೆ ಸಂಪುಟ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಕಾರ್ಮಿಕ ಇಲಾಖೆಯನ್ನ ಕೊಡಲಾಗಿತ್ತು. 2023ರಲ್ಲೂ ಕೂಡ ಕಾರ್ಮಿಕ ಇಲಾಖೆನೆ, ಈಗ DK ಸಂಪುಟದಲ್ಲೂ ಕೂಡ ಕಾರ್ಮಿಕ ಇಲಾಖೆಯನ್ನೇ ಕೊಡಲಾಗಿದೆ. ಇನ್ನು SS ಮಲ್ಲಿಕಾರ್ಜುನ್
ಗಣಿ ಮತ್ತು ಭೂವಿಜ್ಞಾನ ಕೊಡಲಾಗಿದೆ, ತೋಟಗಾರಿಕೆನೂ ಕೂಡ ಇತ್ತು, ಆದರೆ ಗಣಿ ಮತ್ತು ಭೂವಿಜ್ಞಾನವನ್ನ ಮಾತ್ರ ಉಳಿಸಲಾಗಿದೆ ಮಲ್ಲಿಕಾರ್ಜುನ್ ಅವರಿಗೆ. ನೆಕ್ಸ್ಟ್ ಮೇನ್ ಆಗಿ ಲಾಬಿಯನ್ನ ಮಾಡಿ ಆಕ್ಚುಲಿ ಇವ್ರನ್ನ ಸಚಿವ ಸಂಪುಟದಿಂದಲೇ ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಮುನಿಯಪ್ಪ ಅವರಿಗೆ. ಹಂಗಾಗಿಲ್ಲ, ಮುನಿಯಪ್ಪ ಅವರಿಗೆ ಖಾತೆಯನ್ನ ಬದಲಾವಣೆ ಮಾಡಿಕೊಡ್ಲಾಗಿದೆ. ಆಹಾರದ ಬದಲಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಲಾಗಿದೆ. ನನಗೆ ನನ್ನ ಸಮುದಾಯದ ಇಲಾಖೆಯ ಖಾತೆಯನ್ನ ಕೊಡಿ. ಇದುವರೆಗೂ ಕೂಡ ನೀವು ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಬಲಗೈ ಸಮುದಾಯಕ್ಕೆ ಕೊಡ್ತಾ ಇದ್ರಿ, ಎಡಗೈ ಸಮುದಾಯಕ್ಕೆ ಕೊಡಿ. ಸಮಾಜ ಕಲ್ಯಾಣ ಇಲಾಖೆಯನ್ನ ಯಾಕೆ ಕೊಡಬಾರ್ದು ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ್ರು. ರೀಸೆಂಟ್ ಆಗಿ ಮೊನ್ನೆ ಹೋಗಿ ಬಂದಿದ್ದಂತ ಫೋಟೋವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಮುನಿಯಪ್ಪ ಅವರು ಡಿಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲೇ ಅಸಮಾಧಾನ ಎಷ್ಟು ಮಟ್ಟಿಗಿತ್ತು ನಿಮಗೆ ಗೊತ್ತಿದೆ. ಅವತ್ತೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ಇಲ್ಲಿ ನಾಮಿನೇಷನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಅವತ್ತು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅವತ್ತು ಕೂಡ ರಾಹುಲ್ ಗಾಂಧಿ ಜೊತೆ ಮಾತನಾಡಿದ್ರು. ಅದಾದ್ಮೇಲೆ ಮೊನ್ನೆನೂ ಕೂಡ ಹೋಗಿ ಬಂದಿದ್ರು. ಎಐಸಿಸಿ ನಾಯಕರನ್ನ ಭೇಟಿಯಾಗಿದ್ರು, ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿದ್ರು. ಫೈನಲಿ ಅವರು ಬಯಸಿದಂತ ಖಾತೆ ಸಿಕ್ಕಿದೆ. ಇನ್ನು ನೂತನ ಸಚಿವರಲ್ಲಿ ಇನ್ನೂ ಹಲವರಿಗೆ ಖಾತೆ ಯಾವುದು ಅನ್ನುವಂಥದ್ದು ಫೈನಲ್ ಆಗಿದೆ. 7 ಜನ ಸಚಿವರಿಗೆ. ಯಾರು ಆ 7 ಜನ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ಅವರಿಗೆ ಖಾತೆ ಹಂಚಿಕೆ ಆಗಿರುವಂಥದ್ದು ರಾಜ್ಯಪಾಲರ ಹತ್ರ ಹೋಗಿರುವಂತ ಪಟ್ಟಿ ಇದೆಯಲ್ಲ, ಅದರಲ್ಲಿ ಇವರ ಹೆಸರಿಲ್ವಾ ಅಥವಾ ಸದ್ಯಕ್ಕೆ ಇವರಿಗೆ ಹಂಚಿಕೆ ಆಗಿಲ್ವಾ, ಅದ್ರ ಬಗ್ಗೆನೂ ಮಾಹಿತಿ ಸಿಗಬೇಕು. ಆ 7 ಜನ ಯಾರ್ಯಾರು? ಮಳವಳ್ಳಿಯ ಶಾಸಕರು ಕಂ ಸಚಿವರಾಗಿರುವಂತ ನರೇಂದ್ರ ಸ್ವಾಮಿ, ಟಿ ರಘುಮೂರ್ತಿ ಅವರು ಚಳ್ಳಕೆರೆ ಶಾಸಕ ಕಂ ಸಚಿವ, ವಿಜಯಾನಂದ ಕಾಶಪ್ಪನವರ್, ಶಿವಲಿಂಗೇಗೌಡರು, ರುದ್ರಪ್ಪ ಲಮಾಣಿ, ಬಿ ನಾಗೇಂದ್ರ, ಶಿವರಾಜ್ ತಂಗಡಗಿ, ಈ 7 ಜನರಿಗೆ ಖಾತೆ ಹಂಚಿಕೆ ಇನ್ನೂ ಕೂಡ ಯಾವುದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ವೋ ಅಥವಾ ಹಂಚಿಕೆನೇ ಆಗಿಲ್ವೋ, ಈ 2 ಪ್ರಶ್ನೆ ಇದೆ. 7 ಜನ ಸಚಿವರಿಗೆ ಖಾತೆ ಹಂಚಿಕೆನೇ ಆಗಿಲ್ವೋ ಅಥವಾ ಅವರ ಖಾತೆ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ವೋ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಪಟೇಲ್ರೆ, ಅಂತೂ ಇಂತೂ 10 ದಿನ ಆದ್ಮೇಲೆ ಅಧಿವೇಶನ ನಾಳೆ ಅನ್ನುವಂತ ಸಂದರ್ಭದಲ್ಲಿ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ನಿರೀಕ್ಷೆಯಂತೆ ಹಳಬರಿಗೆ ಹಳೆ ಖಾತೆಯನ್ನ ಕೊಡಲಾಗಿದೆ, ಹೊಸಬರಿಗೆ ಕೆಲವೊಂದು ಬದಲಾವಣೆಯನ್ನ ಮಾಡಲಾಗಿದೆ. ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ನೀವು ಈ ಖಾತೆ ಹಂಚಿಕೆಯನ್ನು? ಪೃಥ್ವಿರಾಜ್ ಹಾರನಹಳ್ಳಿ, ನಾಳೆಯಿಂದ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಿರ್ತಕ್ಕಂಥದ್ದು. ನಾಳೆ ಮತ್ತು ನಾಡಿದ್ದು ಆಗಲಿದ್ದ ನಾಯಕರುಗಳಿಗೆ ಸಂತಾಪ ಇರುತ್ತೆ. ಸಂತಾಪದ ನಂತರ ಸೋಮವಾರದಿಂದ ಪ್ರಶ್ನೋತ್ತರ ಕಲಾಪ ಕೂಡ ಆರಂಭ ಆಗ್ತಕ್ಕಂಥದ್ದು. ಎಲ್ಲೊಂದು ಕಡೆ 9 ದಿನಗಳು ಕಳೆದರೂ ಕೂಡ ಸಚಿವರ ಪ್ರಮಾಣ ವಚನವನ್ನು ತೆಗೆದುಕೊಂಡು ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅನ್ನೋದು ಹಲವಾರು ಚರ್ಚೆಗೆ ಕಾರಣವಾಗಿತ್ತು. ಮತ್ತು ವಿಪಕ್ಷಗಳು ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿದ್ರು, ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಮುಗಿಬಿದ್ದಿದ್ರು. ಎಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆ ಸಂಬಂಧಪಟ್ಟಾಗಿ ಎಲ್ಲೊಂದು ಕಡೆ ಒಂದಷ್ಟು ಕಾಂಗ್ರೆಸ್ ನಾಯಕರುಗಳೇ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇದು ಮಂತ್ರಿ ಸ್ಥಾನವನ್ನು ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಹಾಗಾಗಿ ಆ ಪರಮಾಧಿಕಾರವನ್ನೇ ಎಲ್ಲೊಂದು ಕಡೆ ವರಿಷ್ಠರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಚರ್ಚೆ ಆಗಿತ್ತು. ಇದೀಗ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ನಾಯಕರು ಮಾತುಕತೆ ನಡೆಸಿ ಅಂತಿಮವಾಗಿ ಈಗಾಗಲೇ ಖಾತೆ ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದ ಮಾಹಿತಿಗಳ ಪ್ರಕಾರ, ಮಾಹಿತಿ ಲಭ್ಯವಾಗಿರ್ತಕ್ಕಂಥ ಪ್ರಕಾರ ಇದೀಗ 13 ಸಚಿವರುಗಳಿಗೆ, ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥ ಅನೇಕ ಸಚಿವರುಗಳಿಗೆ ಮತ್ತೆ ಖಾತೆಯನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಖಾತೆಯನ್ನು ಹೊಂದಿದ್ರು. ಹಾಗಾಗಿ ಎಲ್ಲೊಂದು ಕಡೆ ಆರಂಭದಲ್ಲಿ ಕೃಷಿ ಖಾತೆಗೆ ಸಂಬಂಧಪಟ್ಟಾಗಿ ಭಾಳಷ್ಟು ವಿವಾದಗಳು ಎಡೆ ಮಾಡಿಕೊಟ್ಟಿದ್ದು, ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಎಲ್ಲೊಂದು ಕಡೆ ಭ್ರಷ್ಟಾಚಾರದ ಆರೋಪ, ಕೃಷಿ ಇಲಾಖೆ ಸಂಬಂಧಪಟ್ಟ ವರ್ಗಾವಣೆಯಲ್ಲಿ ಯಾವ ಹುದ್ದೆಗೆ ಎಷ್ಟು ಲಕ್ಷ ರೂಪಾಯಿ ನಡೀತಿದೆ, ಎಷ್ಟು ಕೋಟಿ ರೂಪಾಯಿ ನಡೀತಿದೆ ಅಂದರೆ ಪಟ್ಟಿಯನ್ನೇ ಕೂಡ ವಿಪಕ್ಷಗಳು ರಿಲೀಸನ್ನು ಮಾಡಿದ್ದು ಮತ್ತು ಅದು ದೊಡ್ಡ ಮಟ್ಟದ ಚರ್ಚೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ನಂತರ ಎಲ್ಲೊಂದು ಕಡೆ ಇಲಾಖೆಯನ್ನು ತಾಬಂದಿಗೆ ತರುವಲ್ಲಿ ಎನ್ ಚಲುವರಾಯಸ್ವಾಮಿ ಅವರು ಯಶಸ್ವಿಯಾದರು. ಹಾಗಾಗಿ ಮತ್ತೆ ಅವರಿಗೆ ಅವರ ಬೇಡಿಕೆ ಅನುಸಾರ ಅವರೇ ಕೂಡ ನಮಗೆ ಹಳೆ ಖಾತೆಯನ್ನು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಾಯಕರನ್ನ ಡಿಮ್ಯಾಂಡ್ ಮಾಡಿ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎನ್ ಚಲುವರಾಯಸ್ವಾಮಿ ಅವರು ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಮತ್ತೆ ಸಚಿವರಾದರು. ಇಲ್ಲ ಒಂದು ಕಡೆ ಅವ್ರನ್ನ ಸಚಿವರನ್ನಾಗಿ ಮಾಡಲ್ಲ, ಅಲ್ಲಿ ಒಂದೇ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಡಲ್ಲ, ನರೇಂದ್ರ ಸ್ವಾಮಿಗೆ ಫಿಕ್ಸ್ ಆಗಿತ್ತು. ಆದರೆ ಚಲುವರಾಯಸ್ವಾಮಿ ಅವರ ಸುರ್ಜಾವಾಲಾ ಕೃಪಾ ಕಟಾಕ್ಷ ಮತ್ತು ಹೈಕಮಾಂಡ್ ಕೃಪಾ ಕಟಾಕ್ಷ ಮತ್ತು ಎಲ್ಲೊಂದು ಕಡೆ ಹಳೆ ಮೈಸೂರು ಭಾಗ JDSಗೆ ಎಲ್ಲೊಂದು ಕಡೆ ಪ್ರತಿದಿನ ಎಲ್ಲೊಂದು ಕಡೆ ವಾಗ್ದಾಳಿ ನಡೆಸಬೇಕು. ಹಾಗಾಗಿ ಅವರಿಗೆ ಒಂದು ಈ ಜವಾಬ್ದಾರಿ ಕೊಟ್ಟರು ಅಂತೇಳಿ ಮಾತು ಕೇಳಿ ಬಂದಿತ್ತು.
ಅಫ್ಕೋರ್ಸ್ ಅದು ಬೇರೆ ಮಾತು. ಆದರೆ ಚೆಲುವರಾಯಸ್ವಾಮಿಯವರಿಗೆ ಕೃಷಿ ಇಲಾಖೆಯಲ್ಲಿ ಒಂದಷ್ಟು ಅನುಭವ ಇರೋ ಕಾರಣಕ್ಕಾಗಿ ಮತ್ತು ಈ ಹಿಂದೆ ಯಶಸ್ವಿಯಾಗಿ ನಿರ್ವಹಿಸಿರುವ ಕಾರಣಕ್ಕಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚೆಲುವರಾಯಸ್ವಾಮಿಯವರಿಗೆ ಮತ್ತೆ ಕೃಷಿ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾವು ಅಲ್ಲಿ ಗಮನಿಸ್ತಾ ಹೋದರೆ ಜಮೀರ್ ಅಹಮದ್ ರವರು ಈಗ ಅಲ್ಪಸಂಖ್ಯಾತ ಖಾತೆಯನ್ನು ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯನ್ನು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳೇ ಅದನ್ನು ತಮ್ಮ ಬಳಿ ಇರಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅದು ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗಿರ್ತಕ್ಕಂಥದ್ದು. ಈ ಹಿಂದಿನ ಸರ್ಕಾರದಲ್ಲಿ ಸುಮಾರು 600 ಕೋಟಿ ಫಂಡನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ವಸತಿ ಖಾತೆಯನ್ನು ಅವರು ನಿರ್ವಹಣೆ ಮಾಡಿದರು. ಹಾಗಾಗಿ ಮತ್ತೆ ಅವರಿಗೆ ವಸತಿ ಖಾತೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಲಕ್ಷ್ಮಣ್ ಸವದಿಯವರು ಈ ಹಿಂದಿನ BJP ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಸಹಕಾರ ಖಾತೆಯನ್ನು ಕೂಡ ನಿರ್ವಹಣೆ ಮಾಡಿದರು ಮತ್ತು ಹಿರಿಯ ಸಹಕಾರಿ ಕೂಡ ಆಗಿರ್ತಕ್ಕಂಥದ್ದು ಮತ್ತು ಸಕ್ಕರೆ ಕಾರ್ಖಾನೆಗಳು ಕೂಡ ಇರ್ತಕ್ಕಂಥದ್ದು. ಸಹಕಾರ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಅವರು ತಿಳ್ಕೊಂಡಿರ್ತಕ್ಕಂಥದ್ದು, ಜ್ಞಾನ ಇರ್ತಕ್ಕಂಥದ್ದು, ಪಾಂಡಿತ್ಯ ಇರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಅವರ ಬೇಡಿಕೆಯಂತೆ ಅವರಿಗೆ ಸಹಕಾರ ಖಾತೆಯನ್ನು ಕೂಡ ಮತ್ತೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಎಲ್ಲೊಂದು ಕಡೆ ಇದೀಗ ಬಂದ ಮಾಹಿತಿ ಪ್ರಕಾರ ಪುಟ್ಟರಂಗ ಶೆಟ್ಟಿ ಅವರಿಗೆ ಎಲ್ಲೊಂದು ಕಡೆ ಪಶುಸಂಗೋಪನೆ ಅಂತ ಹೇಳಲಾಗ್ತಿದ್ದು, ಜೊತೆಗೆ ಎಲ್ಲೊಂದು ಕಡೆ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಹಿಂದಿನ 2013 ಮತ್ತು 2018ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿದ್ದರು. ಹಾಗಾಗಿ ಅದೇ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಭಾಳಷ್ಟು ಮೈಕ್ರೋ ಕಮ್ಯುನಿಟಿ ಆಗಿರ್ತಕ್ಕಂಥ ಉಪ್ಪಾರ ಜಾತಿಯಿಂದ ಬಂದಂಥವ್ರು ಭಾಳಷ್ಟು ಅದು ಮೈಕ್ರೋ ಕಮ್ಯುನಿಟಿ ಆಗಿದ್ದರಿಂದ ಅವರಿಗೆ ಕೊಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಎಲ್ಲೊಂದು ಕಡೆ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಇದೀಗ ಅಜಯ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರು ಜೇವರ್ಗಿಯ ಶಾಸಕರಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಯುವಕರಿದ್ದಾರೆ. ಹಾಗಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಎಂಬ ಲೆಕ್ಕಾಚಾರದ ಕಾರಣಕ್ಕಾಗಿ ಅರಣ್ಯ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಖಾತೆಗೆ ಡಿಮ್ಯಾಂಡನ್ನು ಮಾಡಿದರು. ಸಮಾಜ ಕಲ್ಯಾಣ ಖಾತೆ ಸುಮಾರು 30,000 ಕೋಟಿ ರೂಪಾಯಿ ಬಜೆಟ್ ಇರ್ತಕ್ಕಂಥದ್ದು. ಅದೊಂಥರ ಹುಲ್ಲುಗಾವಲು ಅಂತಲೇ ಕೂಡ ಕರೆಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಸಮಾಜ ಕಲ್ಯಾಣ ಖಾತೆಗೆ ಭಾಳಷ್ಟು ಡಿಮ್ಯಾಂಡ್ ಇತ್ತು. ಅದರಲ್ಲಿ ಪ್ರಥಮವಾಗಿ ಡಿಮ್ಯಾಂಡನ್ನು ಮಾಡಿದಂಥವರು DCM ಖಾತೆ ಜೊತೆಗೆ ಖಾತೆ ಬದಲಾವಣೆ ಜೊತೆಗೆ ಸಮಾಜ ಕಲ್ಯಾಣ ಖಾತೆಗೆ ಸತೀಶ್ ಜಾರಕಿಹೊಳಿ ಅವರು ಇನ್ನಿಲ್ಲದ ಲಾಬಿಯನ್ನು ನಡೆಸಿದರು. ಜೊತೆಗೆ ಇದರ ಬೆನ್ನಲ್ಲೇ ಶಿವರಾಜ್ ಎಸ್ ತಂಗಡಿಗೆ ಕೂಡ ಹಿಂದೆ ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದೆ. ಹಾಗಾಗಿ ಈ ಬಾರಿ ನನಗೆ ಸಮಾಜ ಕಲ್ಯಾಣ ಖಾತೆ ಕೊಡಿ ಅಂತೇಳಿ ಅವರು ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಮಾಡಿದರು. ಅದು ಸಕ್ಸಸ್ ಆಗಲಿಲ್ಲ. ಜೊತೆಗೆ PM ನರೇಂದ್ರ ಸ್ವಾಮಿ ಕೂಡ ಲಾಬಿಯನ್ನು ಮಾಡಿದರು. ಅದು ಸಕ್ಸಸ್ ಆಗಲಿಲ್ಲ. ಅಂತಿಮವಾಗಿ ಎಲ್ಲೊಂದು ಕಡೆ KH ಮುನಿಯಪ್ಪನವರು ವರಿಷ್ಠರ ಮುಖಾಂತರ ಸೋನಿಯಾ ಗಾಂಧಿ ಮುಖಾಂತರ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ SC ಮಹಾದೇವಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಲಾಗಿತ್ತು ಮತ್ತು ಅದು ಬಲಗೈ ಸಮುದಾಯಕ್ಕೆ ಕೊಡಲಾಯಿತು. ಹಾಗಾಗಿ ಈ ಬಾರಿ ಎಡಗೈ ಸಮುದಾಯಕ್ಕೆ ಮೀಸಲಿಡಬೇಕು ಮತ್ತು ಎಡಗೈ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಡಿಮ್ಯಾಂಡನ್ನು ಮಾಡಿದರು. ಆದರೆ ಈ ಬಾರಿ ನೀವು ಬಲಗೈ ಸಮುದಾಯಕ್ಕೆ ಕಂದಾಯ ಖಾತೆಯನ್ನು ಪರಮೇಶ್ವರ್ ಕೊಟ್ಟಿದ್ದೀರಾ, ಗೃಹ ಮತ್ತು ITPT ಖಾತೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದೀರಾ. ಹಾಗಾಗಿ ನಮಗೂ ಕೂಡ ಈ ಬಾರಿ ಒಳ್ಳೆ ಖಾತೆಯನ್ನು ಕೊಡಬೇಕಂತೇಳಿ ವರಿಷ್ಠರ ಬಳಿ ಡಿಮ್ಯಾಂಡನ್ನು ಮಾಡಿದರು. ಕಳೆದ ಬಾರಿ ರಾಹುಲ್ ಗಾಂಧಿ ಅವರು ಬಂದ ಸಂದರ್ಭದಲ್ಲೂ ಕೂಡ ಮುನಿಯಪ್ಪನವರು ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ ಅವರು ಕೂಡ ಬೆಂಬಿಡದೆ ಅವ್ರನ್ನ ಕಾಡಿದರು. ಅಂತಿಮವಾಗಿ ಎಲ್ಲೊಂದು ಕಡೆ ಹಿರಿತನ ಮತ್ತು ಹಿಂದೆ ಕೇಂದ್ರದಲ್ಲಿ 2 ಬಾರಿ ಆಗಿರ್ತಕ್ಕಂಥ ಹಿರಿತನ ಮತ್ತು ಆಡಳಿತ ಹಿರಿತನ ಕಾರಣಕ್ಕಾಗಿ ಅಂತಿಮವಾಗಿ ಎಲ್ಲೊಂದು ಕಡೆ ಇವ್ರದ್ದು ಚುನಾವಣಾ ರಾಜಕೀಯ ಕೊನೆ ದಿನಗಳ ಕಾರಣಕ್ಕಾಗಿ ಅಂತಿಮವಾಗಿ ಎಲ್ಲೊಂದು ಕಡೆ ಸಮಾಜ ಕಲ್ಯಾಣ ಖಾತೆಯನ್ನು ವರಿಷ್ಠರು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಸಮಾಜ ಕಲ್ಯಾಣ ಖಾತೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಶಿವರಾಜ್ ತಂಗಡಿಗೆ ಮತ್ತು ನರೇಂದ್ರ ಸ್ವಾಮಿ ಅವರಿಗಿದು ನಿರಾಸೆ ಆಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಪೃಥ್ವಿ, ಮತ್ತೊಂದು ಕಡೆ ಪಟೇಲ್ರೆ, ಹಳೆಯ ಖಾತೆಗಳನ್ನೇ ಕೆಲವರಿಗೆ ಮತ್ತೊಮ್ಮೆ ಕೊಟ್ಟಿರುವಂಥದ್ದನ್ನು ಕೂಡ ಗಮನಿಸೋದಾದ್ರೆ ಇಷ್ಟೊಂದು ಡಿಲೇ ಏನಕ್ಕೆ ಅವಶ್ಯಕತೆ ಇತ್ತು, 10 ದಿನ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಅಧಿವೇಶನ ಇನ್ನು ಒಂದೇ ದಿನ ಇರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ಜನ ಶಾಸಕರು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹಳೆ ಸಚಿವರಿಗೆ ಹಳೆ ಖಾತೆಗಳನ್ನ ಕೊಟ್ರೆ ಎಕ್ಸ್ಪೀರಿಯನ್ಸು ಅದರ ಜೊತೆಗೆ ಆನ್ಸರ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಅನ್ನುವಂಥದ್ದು ಕೂಡ ರೀಸನ್ಸ್ ಏನಾದರೂ ಇದೆಯಾ, ಅಥವಾ ಇಲ್ಲ ಇವರಿಗೆ ಇಂಥ ಖಾತೆನೇ ಕೊಟ್ರೇನೆ ಸರಿ ಅನ್ನುವಂಥದ್ರ ಕಾರಣಕ್ಕೋಸ್ಕರನೇ ಕೊಟ್ಟಿರುವಂಥದ್ದು, ಹೇಗೆ? ಖಂಡಿತವಾಗಿಯೂ ಮತ್ತೆ ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತನ್ನ ಸಂಪುಟದ ಎಲ್ಲ ಸಹೋದ್ಯೋಗಿಗಳನ್ನು ಮತ್ತು ಕಾಂಗ್ರೆಸ್ನ ಸುಮಾರು 15ಕ್ಕೂ ಹೆಚ್ಚು ಹಿರಿಯ ನಾಯಕರನ್ನ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಗೃಹ ಕಚೇರಿ ಕೃಷ್ಣದಲ್ಲಿ ಈ ಸಭೆ ನಡೀತಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಧಾನಮಂಡಲದ ಅಧಿವೇಶನದಲ್ಲಿ ಸಚಿವರುಗಳ ಜವಾಬ್ದಾರಿ ಏನು, ವಿಪಕ್ಷಗಳ ಟೀಕೆಗೆ ಯಾವ ರೀತಿ ನಾವು ಪ್ರತ್ಯುತ್ತರವನ್ನು ಕೊಡಬೇಕು ಮತ್ತು ಅದು ಬಿಡದಿ ವಿಚಾರ ಇರ್ತಕ್ಕಂಥದ್ದು, ಪ್ರಮುಖವಾಗಿ ಖಾತೆ ಹಂಚಿಕೆ ವಿಳಂಬ ಆಗಿರ್ತಕ್ಕಂಥದ್ದು, ನಾಗೇಂದ್ರ ಅವರ ವಿಚಾರ
ಇರ್ತಕ್ಕಂಥದ್ದು, ಬರ ವಿಚಾರ ಇರ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನು ಯಾವ ರೀತಿ ಮುನ್ನೆಲೆಗೆ ತೆಗೆದುಕೊಂಡು ವಿಪಕ್ಷಗಳ ಟೀಕೆಗೆ ಸರಿಯಾಗಿ ಯಾವ ರೀತಿ ಉತ್ತರವನ್ನು ಕೊಡಬೇಕು ಮತ್ತು ವಿಪಕ್ಷಗಳ ಈಗ ಪ್ರಶ್ನೋತ್ತರ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅಂತೇಳಿ ಇವತ್ತು ಸಂಜೆ ಒಳಗಡೆ ಅವರಿಗೆ ಆಯಾ ಯಾರು ಇಲಾಖೆಯನ್ನು ವಹಿಸಿದ್ದಾರೆ ಅವರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಪ್ರಶ್ನೆಗಳು ಏನೆಲ್ಲ ಕೇಳಿದ್ದಾರೆ ಮತ್ತು ಏನು ಉತ್ತರ ಇದ್ದಾರೆ ಅಂತ ಕೂಡ ಮಾಹಿತಿ ಹೋಗ್ತಕ್ಕಂಥದ್ದು ಮತ್ತು ಪ್ರಶ್ನೋತ್ತರ ಕಲಾಪ ಆರಂಭ ಆಗ್ತಕ್ಕಂಥದ್ದು ಸೋಮವಾರದ ನಂತರ. ನಾಳೆ ಮತ್ತು ನಾಡಿದ್ದು ಎಲ್ಲೊಂದು ಕಡೆ ಸಂತಾಪ ಸೂಚನೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಇವತ್ತು ಸಚಿವರನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ವಿಪಕ್ಷಗಳ ಟೀಕೆಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು ಮತ್ತು ಪ್ರಶ್ನೋತ್ತರಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು, ತಮ್ಮ ತಮ್ಮ ಇಲಾಖೆಗಳನ್ನು ಯಾವ ರೀತಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಂತೇಳಿ ಒಂದಷ್ಟು ಇದೊಂಥರ ಕಾರ್ಯಾಗಾರ ಸಭೆ ಅಂತೇಳಿ ಹೇಳಲಾಗ್ತದೆ. ಮುಖ್ಯಮಂತ್ರಿ ಸೇರಿದಂತೆ ಹಿರಿಯ ನಾಯಕರುಗಳು ಕೂಡ ಇವತ್ತು ಕಾರ್ಯಾಗಾರ ಮಾಡಲಿದ್ದಾರೆ. ಸಚಿವರುಗಳಿಗೆ ಒಂದಷ್ಟು ಜವಾಬ್ದಾರಿ ಕೂಡ ಹಂಚಿಕೆ ಮಾಡಲಿದ್ದಾರೆ. ಯಾವ ಸಚಿವರುಗಳು ಏನು ಮಾತನಾಡಬೇಕು, ಅವರ ವಿಪಕ್ಷಗಳ ಟೀಕೆಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು, ಸಮಂಜಸದ ಉತ್ತರವನ್ನು ಯಾವ ರೀತಿ ಉತ್ತರವನ್ನು ಕೊಡಬೇಕು, ರಾಜಕೀಯ ಉತ್ತರವನ್ನು ಯಾವ ರೀತಿ ಕೊಡಬೇಕು ಎಂಬುದು ಸಂಬಂಧಪಟ್ಟ ಹಾಗೆ ಇವತ್ತು ಮುಖ್ಯಮಂತ್ರಿಗಳು ಕಾರ್ಯಾಗಾರನ ಮಾಡ್ತಿರ್ತಕ್ಕಂಥ ಸಂಜೆ 4 ಗಂಟೆಗೆ ಆರಂಭ ಆಗ್ತಕ್ಕಂಥದ್ದು. ಇನ್ನು ಕೆಲವರಿಗೆ ನಾನು ಹೇಳಿದಂತೆ ನಿಮಗೆ ಬಹುತೇಕ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥವ್ರಿಗೆ ಅವರ ಯಾವ ಖಾತೆಯನ್ನು ನಿರ್ವಹಿಸಿದ ಅದೇ ಖಾತೆಯನ್ನು ಕೊಟ್ಟಿರ್ತಕ್ಕಂಥ ಸಂತೋಷ್ ಲಾಡ್ರು ಕೂಡ ಕಾರ್ಮಿಕ ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥವರು ಮತ್ತು ಋತುಚಕ್ರ ರಜೆಯಂತೆ ಸೇರಿದಂತೆ ಕಾರ್ಮಿಕರ ಸಂಬಂಧಪಟ್ಟಾಗೆ ಅನೇಕ ಹೊಸ ಯೋಜನೆಗಳನ್ನು ತಂದಂಥವ್ರು ಮತ್ತು ಆ ಯೋಜನೆಗಳನ್ನ ಸಾಕಾರ ಮಾಡಿದಂಥವ್ರು ಮತ್ತು ಇಲಾಖೆಗೆ ಸಂಬಂಧಪಟ್ಟ ಅಷ್ಟೇ ಬಸವರಾಜ ರಾಯರೆಡ್ಡಿ ಅವ್ರಿಗೂ ಕೂಡ 2013ರ ಅವಧಿಯಲ್ಲಿ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಅಲ್ಲಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಇವರಿಗೆ ಉನ್ನತ ಶಿಕ್ಷಣ ಮತ್ತೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಉಪಮುಖ್ಯಮಂತ್ರಿ ಆದಾಗ ಸಹಕಾರ ಇಲಾಖೆಯನ್ನ ನಿರ್ವಹಿಸಿದ್ರು. ಸೊ ಈಸಿ ಟು ಬ್ಯಾಲೆನ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಆ ರೀಸನ್ಸ್ ಬಂದಿದೆ ಅಂತ ಕಾಣಿಸುತ್ತಿಲ್ಲ. ಖಂಡಿತವಾಗಿಯೂ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈಗ ಕಾರ್ಮಿಕ ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿರೋ ಕಾರಣಕ್ಕಾಗಿ ಸಂತೋಷ್ ಲಾಡ್ರಿಗೆ ಮತ್ತೆ ಮುಖ್ಯಮಂತ್ರಿಗಳು ಅದೇ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ಹೇಳಿದಂತೆ ಇಂದಿನ 2013 ಮತ್ತು 2018ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಹಾಗಾಗಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಮತ್ತು ಇಲಾಖೆಯ ಬಗ್ಗೆ ಅವರಿಗೆ ನಾಲೆಡ್ಜ್ ಇರೋ ಕಾರಣಕ್ಕಾಗಿ ಮತ್ತೆ ಮುಖ್ಯಮಂತ್ರಿಗಳವರಿಗೆ ಅದೇ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯಲ್ಲಿ ಭಾಳಷ್ಟು ಅನುಭವ ಇರೋ ಕಾರಣಕ್ಕಾಗಿ ಅವರಿಗೆ ಸಹಕಾರ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ರಿಜ್ವಾನ್ ಅರ್ಷದ್ ಅವರು ಕೂಡ ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ ಅನ್ನೋ ಕಾರಣಕ್ಕಾಗಿ KH ಮುನಿಯಪ್ಪರ ಕೈಯಲ್ಲಿದ್ದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತೇಳಿ ಇದು ಪ್ರಮುಖ ಖಾತೆ ಅಂತಲೇ ಹೇಳಲಾಗ್ತಕ್ಕಂಥದ್ದು. ಯಾಕಂತೇಳಿ ಇದು ಸರ್ಕಾರಕ್ಕೆ ಅನ್ನಭಾಗ್ಯ ಮುಖಾಂತರ ಅಥವಾ ಅತಿ ದೊಡ್ಡ ಇಮೇಜನ್ನು ಅದು ಗಳಿಸ್ಕೊಟ್ಟಂಥ ಖಾತೆ ಅಂತ ಹೇಳಲಾಗ್ತದೆ. ಮತ್ತು ಎಲ್ಲೊಂದು ಕಡೆ ಪಡಿತರ ಅಕ್ಕಿ ಸೋರಿಕೆ ಆಗ್ತಿರ್ತಕ್ಕಂಥದ್ದು, ಏನೋ ಪಡಿತರ ಅಕ್ಕಿ ಕಳ್ಳತನ ಆಗ್ತಿರ್ತಕ್ಕಂಥದ್ದು ಮತ್ತು ಇಲಾಖೆಗೆ ಮಹತ್ತರ ಜವಾಬ್ದಾರಿ ಇರ್ತಕ್ಕಂಥದ್ದು ಆಹಾರ ಇಲಾಖೆ. ಹಾಗಾಗಿ ಅದು ರಿಜ್ವಾನ್ ಅರ್ಷದ್ ಅಂತವ್ರು ಕೊಟ್ಟರೆ ಅನುಕೂಲ ಅನ್ನೋ ಲೆಕ್ಕಾಚಾರದಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ.